ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಡೈಲಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇಂದಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಡಿಪ್ಲೊಮ್ಯಾಟಿಕ್ ಟೈಟ್ ರೋಪ್ ಆಫ್ಟರ್ ಹೋಸ್ಟಿಂಗ್ ಪುಟಿನ್, ಇಂಡಿಯಾ now plans to welcome Zelensky. What this means for the Russia-Ukraine war. ಸೊ ಈಗಾಗಲೇ ಗೊತ್ತಿರುವಂತೆ 2 ದಿವಸದ ಪ್ರವಾಸದ ನಂತರ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ವಾಪಸ್ ಹೋಗಿದ್ದಾರೆ. ಇವಾಗ ಇಂಡಿಯಾದವರು ಯುಕ್ರೇನ್ ಅಧ್ಯಕ್ಷರನ್ನ ವೆಲ್ಕಮ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಮೋಸ್ಟ್ ಪ್ರೊಬಬಲಿ ಜನವರಿ 2026 ಅಂದರೆ ನೆಕ್ಸ್ಟ್ ಮಂತು ಯುಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಅವರು ಇಂಡಿಯಾಗೆ ಬರೋ ಎಲ್ಲ ಚಾನ್ಸ್ಗಳಿದ್ದಾವೆ. ಸೊ ಮೋಸ್ಟ್ ಪ್ರೊಬಬಲಿ ಎರಡು ಅಧ್ಯಕ್ಷರ ಜೊತೆ ಇಂಡಿಯಾದವರು ಈ ಯುದ್ಧದ ಬಗ್ಗೆ, ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಿರುವಂಥ ಯುದ್ಧದ ಬಗ್ಗೆ ಡಿಸ್ಕಷನ್ ಮಾಡಿ ಆದಷ್ಟು ಬೇಗ ಸ್ಟಾಪ್ ಆಗಲಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಡೆಫಿನೆಟ್ಲಿ ನಡೆದಿರುತ್ತೆ. ಆದಷ್ಟು ಬೇಗ ಯುದ್ಧ ಕೂಡ ಸ್ಟಾಪ್ ಆಗಬೇಕು ಅನ್ನೋದು, ಅಂದರೆ ಸ್ಟಾಪ್ ಆದ್ರೇ ಒಳ್ಳೆಯದು. ಎಲ್ಲ ಇಶ್ಯೂಗಳು ಸಾಲ್ವ್ ಆಗುತ್ತೆ. ಇಂಡಿಯಾ ಕೂಡ ರಷ್ಯಾದಿಂದ ಕಡಿಮೆ ರೇಟಿಗೆ ಕ್ರೂಡ್ ಆಯಿಲ್ ಸಿಗತ್ತೆ ಈ ಯುದ್ಧ ಸ್ಟಾಪ್ ಆದರೆ. ಸೊ US ಅವ್ರು ಏನು ಸ್ಯಾಂಕ್ಷನ್ ಹಾಕಿದಾರೋ ನಮ್ಮ ಮೇಲೆ ಎಕ್ಸ್ಟ್ರಾ 25% ಟ್ಯಾಕ್ಸು, ಫೈನು ಅದೆಲ್ಲ ಕಮ್ಮಿ ಆಗೋ ಎಲ್ಲ ಚಾನ್ಸಸ್ ಇದೆ ಈ ಯುದ್ಧ ಸ್ಟಾಪ್ ಆದರೆ. ಸೊ ನೆಕ್ಸ್ಟ್ ನೋಡೋಣ. ಆಪರೇಷನ್ ಸಾಗರ್ ಬಂದು ರಿಬಿಲ್ಡ್ ಸ್ವಿಂಗ್ಸ್ ರಿಸ್ಟೋರ್ಸ್ ಲೈಫ್ಸ್ ಇನ್ ಶ್ರೀಲಂಕಾ. ಸೊ ನಿಮಗೆ ಎಲ್ರಿಗೂ ಗೊತ್ತಿರೋಂಗೆ ಶ್ರೀಲಂಕಾಗೆ ದಿತ್ವ ಅನ್ನೋ ಸೈಕ್ಲೋನು ಹೊಡೆದಿತ್ತು. ಸೊ ಇದರಿಂದಾಗಿ ಶ್ರೀಲಂಕಾ ದ್ವೀಪ ರಾಷ್ಟ್ರ ಗೊತ್ತಿದೆ, ಎಲ್ಲ ಕಡೆ ಸಮುದ್ರ ಇದೆ. ಸೊ ತುಂಬಾ ಡ್ಯಾಮೇಜ್ ಆಗಿತ್ತು, ಜನಜೀವನ ಅಸ್ತವ್ಯಸ್ತ ಆಗಿದ್ದು. ಸೊ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ NDRF ಅವರು ಹೋಗಿದ್ರು. ಸೊ NDRF ಅವರು ಶ್ರೀಲಂಕಾದ ಆರ್ಮಿ ಇಂಜಿನಿಯರ್ಸ್ ಜೊತೆ ಒಟ್ಟಾಗಿ ಬಹಳಷ್ಟು ಎಲ್ಲೆಲ್ಲ ಬ್ರಿಡ್ಜ್ಗಳು, ರೋಡ್ಗಳು ಎಲ್ಲೆಲ್ಲ ಡ್ಯಾಮೇಜ್ ಆಗಿತ್ತು ಅದನ್ನೆಲ್ಲ ಸರಿ ಮಾಡ್ತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲ ರೋಡ್ಗಳು, ಸೇತುವೆಗಳನ್ನೆಲ್ಲ ಸರಿ ಮಾಡ್ತಿದ್ದಾರೆ. ಸೊ ರೀಸೆಂಟಾಗಿ ಡ್ಯಾಮೇಜ್ ಆಗಿದ್ದ ಪರಂತನ್, ಕರಚಿ, ಮುಲ್ಲೈಟಿವು ರೋಡ್, ಇದು ಕಿಲ್ಲಿನೊಚ್ಚಿಯಲ್ಲಿದೆ. ಸೊ ಶ್ರೀಲಂಕಾದ ಇಂಜಿನಿಯರ್ಸು ಆಮೇಲೆ ಇಂಡಿಯಾದ ಆರ್ಮಿ ಇಂಜಿನಿಯರ್ಸ್ ಸೇರಿ ಇದನ್ನು ಸರಿ ಮಾಡಿದ್ದಾರೆ. ಇದನ್ನು ಇಂಡಿಯನ್ ಹೈಕಮಿಷನ್ ಅವರು ತಮ್ಮ ಎಕ್ಸ್ ಖಾತೆ ಅಂದರೆ ಟ್ವಿಟರ್ ಹಳೆಯದು ಇದರಲ್ಲಿ ಈ ವಿಷಯನ ಹಂಚ್ಕೊಂಡಿದ್ದಾರೆ. ಹಾಗೇನೆ ನಿಮ್ಗೆಲ್ಲರಿಗೂ ಗೊತ್ತಿದೆ US ನಿಯೋಗ, US ಕಮಿಷನ್, US ಒಂದು ಟೀಮ್ ಇಂಡಿಯಾಗೆ ಅರೈವ್ ಆಗಿದೆ ಡೆಲ್ಲಿಗೆ ಆಲ್ರೆಡಿ 7th. ಇದು ಏನಕ್ಕೆ ಬಂದಿದ್ದಾರೆ ಅಂದರೆ, ಏನು US ಅವರು 25% ಕಸ್ಟಮ್ ಡ್ಯೂಟಿ ಆಮೇಲೆ ಎಕ್ಸ್ಟ್ರಾ ಫೈನನ್ನು ಇಂಪೋಸ್ ಮಾಡಿದ್ದಾರೆ ಇಂಡಿಯನ್ ಎಕ್ಸ್ಪೋರ್ಟ್ಗಳು ಯಾವುದು US ಆಗ್ತಿದ್ವು ಅದರ ಮೇಲೆ. ಬಟ್ ಇದು ಡಿಸ್ಕಷನ್ ಮಾಡೋಕ್ಕೆ, ಇದು ಕಮ್ಮಿ ಮಾಡ್ಬೋದು ಅಂತ ಡಿಸ್ಕಷನ್ ಮಾಡೋಕ್ಕೆ US ಅಫಿಷಿಯಲ್ಸ್ ಬಂದಿದ್ದಾರೆ. ಬಟ್ ಅದರ ಮಧ್ಯೆನೇ ಟ್ರಂಪ್ ಅವರು ಮತ್ತೆ ಹೊಸ ಟ್ಯಾರಿಫ್, ಹೊಸ ಕಸ್ಟಮ್ ಡ್ಯೂಟಿನ ನಾನು ಟ್ಯಾಕ್ಸನ್ನು ಹಾಕಿಬಿಡ್ತೀನಿ. ಯಾಕಂದರೆ ಇಂಡಿಯಾದವರು ರೈಸನ್ನು ತುಂಬಾ ಸಪ್ಲೈ ಮಾಡ್ತಿದ್ದಾರೆ ಎಕ್ಸೆಸಿವ್ ಇದರಲ್ಲಿ. ಇದರಿಂದಾಗಿ ನಮ್ಮ ಅಮೇರಿಕನ್ ರೈತರಿಗೆ, ಅಮೇರಿಕಾದಲ್ಲಿ ಯಾರು ಅಕ್ಕಿನ ಬೆಳೀತಾರೋ ಅವ್ರಿಗೆ ತುಂಬ ಇಫೆಕ್ಟ್ ಆಗ್ತಿದೆ. ಇದರಿಂದಾಗಿ ನಾನು ಇದು ಲಿಮಿಟಲ್ಲಿ ಇಲ್ಲದೆ ಇದ್ದರೆ ನಾನು ಡೆಫಿನೆಟ್ಲಿ ಅಕ್ಕಿ ಮೇಲೂ ಎಕ್ಸ್ಟ್ರಾ ಟ್ಯಾಕ್ಸನ್ನು, ಡ್ಯೂಟಿಯನ್ನು ಹಾಕಿ ಇದನ್ನು ನಾನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ ಒಂದು ಇಂಡೈರೆಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ. ಇದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಬಟ್ ಟ್ರಂಪ್ ಬಂದಾಗಿನಿಂದ ಇಂಡಿಯನ್ ಎಕ್ಸ್ಪೋರ್ಟ್ಗಳಿಗೆ ಎಲ್ಲ ಟೈಪ್ ಇದ್ದು ಗೂಡ್ಸು, ಡೈಲಿ ಏನು ಯೂಸ್ ಮಾಡ್ತೀವೋ ಆ ಥರ ಗೂಡ್ಸ್ ಇರ್ಬೋದು, ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಇರ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ವಿಷಯದಲ್ಲಿ ಇಂಡಿಯಾದ ಎಕ್ಸ್ಪೋರ್ಟ್ ದಾರರಿಗೆ ಬಹಳ ಇಫೆಕ್ಟ್ ಆಗಿದೆ. ಇದರಿಂದ ಆದಷ್ಟು ಬೇಗ ಸಾಲ್ವ್ ಆದರೆ ನಮ್ಮ ಇಂಡಿಯಾದ ಇಕಾನಮಿಗೂ ಒಳ್ಳೆಯದು, ನಮ್ಮ ಎಕ್ಸ್ಪೋರ್ಟ್ ಯಾರು ಮಾಡ್ತಾರೋ ಬಿಸ್ನೆಸ್ ಇದೆ ಅವ್ರಿಗೂ ತುಂಬ ಒಳ್ಳೆಯದು. ಹಂಗೇನೆ ಇಂಡಿಗೋ ವಿಷಯ ಬಂದರೆ, ಇಂಡಿಯನ್ ನ್ಯೂಸ್ ಇಂಡಿಗೋ ವಿಷಯ ಬಂದರೆ ಆಲ್ಮೋಸ್ಟ್ 1 ವಾರದಿಂದ ನಡೀತಿತ್ತು ಇಂಡಿಗೋದ ಇಶ್ಯೂ. ಎಲ್ಲ ಏರೋಪ್ಲೇನ್ಸ್ಗಳು ಕ್ಯಾನ್ಸಲ್ ಆಗ್ತಿದ್ವು.
ಬಟ್ ಫಾರ್ಚುನೇಟ್ಲಿ ಸ್ಲೋ ಆಗಿ ಎಲ್ಲ ಮತ್ತೆ ಟ್ರ್ಯಾಕ್ ಬರ್ತಿದೆ. ಸೊ ಸೋಮವಾರ 262 ವಿಮಾನ ಕ್ಯಾನ್ಸಲ್ ಆಗಿದೆ. ಬಟ್ ಅಗೇನ್ ಒಂದು ಅದರ್ ಸೈಡ್ 1800 ವಿಮಾನ ಕೂಡ ರನ್ ಆಗಿದೆ. ಸೊ ಆಲ್ಮೋಸ್ಟ್ ಪಾರ್ಷಿಯಲಿ ಇಂಡಿಗೋದು ಏನು ವ್ಯವಸ್ಥೆ ಇತ್ತು ಸೊ ಇದೆಲ್ಲ ಸಾಲ್ವ್ ಆಗಿದೆ. ಸೊ ಇನ್ನೂ ಒಂದು 2-3 ಡೇಸ್ ಅಥವಾ ಮೇ ಬಿ ಒಂದು ಮ್ಯಾಕ್ಸಿಮಮ್ 1 ವೀಕಲ್ಲಿ 100% ಇದು ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ. ಸೊ ಗೌರ್ಮೆಂಟ್ ಅವರ ಡೈರೆಕ್ಷನ್ ಪ್ರಕಾರ ಇವರು ಆಲ್ರೆಡಿ ತುಂಬ ಇದನ್ನು ಏನು ಟಿಕೆಟ್ ಪ್ರೈಸ್ ಇದೆಯೋ ಅದನ್ನೆಲ್ಲ ಆಲ್ರೆಡಿ ರೀಫಂಡ್ ಮಾಡಿದ್ದಾರೆ ಆಸ್ ಪರ್ ದಿ ಗೌರ್ಮೆಂಟ್ ಗೈಡ್ಲೈನ್ಸ್. ಅದೇ ರೀತಿ KAನಲ್ಲಿ ಸೋಮವಾರ 118 ಫ್ಲೈಟ್ ಇರುತ್ತೆ. ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಇಲ್ಲಿಂದಾನೇ ಹೋಗಬೇಕಾಗಿದ್ದಿರೋ 117 ಫ್ಲೈಟ್ಗಳು ಕೂಡ ರದ್ದಾಗಿದ್ದಾವೆ ಸೋಮವಾರ. ಬಟ್ ಓಕೆ, 1 ವೀಕಲ್ಲಿ ಆಲ್ಮೋಸ್ಟ್ ಇದೆಲ್ಲ ಮತ್ತೆ ಟ್ರ್ಯಾಕಿಗೆ ಬಂದು ಯಥಾ ಪ್ರಕಾರ ನಡೀತಿದೆ. ಇದು ಬೇಸಿಕಲಿ ಯಾಕೆ ನಡೀತಿದೆ ಅಂದರೆ ಒಂದು DGC ರೂಲ್ಸ್ ತಂದರು. ಸೊ ಅದು ಇವ್ರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇವ್ರ ಹತ್ರ ಅಷ್ಟು ಜನ ಇಲ್ಲ, ಆದ್ದರಿಂದ ಹಿಂಗಾಯಿತು. ಬಟ್ ಆನ್ ದಿ ಅದರ್ ಹ್ಯಾಂಡ್ ಇದು ಡಿಯೋಪಲಿ ಥರ ನಡೀತಿದೆ ನಮ್ಮ ಏವಿಯೇಷನ್ ಇಂಡಸ್ಟ್ರಿ. ಇಂಡಿಗೋ ಏರ್ ಇಂಡಿಯಾ ಇಷ್ಟೇ ಇದೆ, ಆಕಾಶ ಇದೆ, ಬೇರೆ ಇನ್ನೂ ಸಣ್ಣ ಪುಟ್ಟ ಏರ್ಲೈನ್ಸ್ಗಳಿದ್ದಾವೆ. ಬಟ್ ಅದು ಯಾವುದು ಇಷ್ಟೊಂದು ಮೇಜರ್ ಇದರಲ್ಲಿ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೋಕ್ಕಾಗ್ತಿಲ್ಲ. ಇವ್ರದ್ದೇ ನಡೀತಿರೋದ್ರಿಂದ ಡಿಪೆಂಡೆನ್ಸಿ ಇಂಡಿಗೋ ಫ್ಲೈಟ್ಸ್ ಮೇಲೇ ತುಂಬ ಜಾಸ್ತಿ ಇದೆ. ಆದ್ದರಿಂದ ಈ ಪ್ರಾಬ್ಲಮ್ಗಳು ಆಗೋಕ್ಕೆ ಇಷ್ಟೊಂದು ವರ್ಸ್ಟ್ ಸಿಚುವೇಶನ್ ಆಗೋಕ್ಕೆ ಕಾರಣ. ಇಲ್ಲಾಂದರೆ ಒಂದು ಫ್ಲೈಟ್ ಕಂಪನಿ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಇಷ್ಟೊಂದು ಎಲ್ಲ ಮೇಲೆ ಕೆಳಗೆ ಆಯಿತು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಇಂಡಿಗೋ ಫ್ಲೈಟ್ ಮೇಲೆ ಇಂಡಿಯಾದವ್ರ ಡಿಪೆಂಡೆನ್ಸಿ ಎಷ್ಟಿದೆ ಅಲ್ಲ. ಸೊ ನೆಕ್ಸ್ಟ್ ನ್ಯೂಸ್ ನೋಡೋಣ. ವಂದೇ ಮಾತರಂ, ನಮ್ಮ ರಾಷ್ಟ್ರಗಾನ ವಂದೇ ಮಾತರಂ ಇದರ 150ನೇ ವರ್ಷದ ಸೆಲೆಬ್ರೇಷನಲ್ಲಿ ನಾವಿದ್ದೀವಿ. ಇದೀವಾಗ ವಿವಾದ ಥರ ಆಗ್ತಾ ಇದೆ. ಏನಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ ವಂದೇ ಮಾತರಂ ಗೀತೆನ ನೆಹರು ಅವರು ವಿರೋಧ ಮಾಡಿದ್ರು, ಯಾಕಂದರೆ ಇದು ಮುಸ್ಲಿಂಗಳಿಗೆ ವಿರೋಧವಾಗಿತ್ತು. ಆದ್ದರಿಂದ ನೆಹರು ಅವರು ಇದನ್ನು ವಿರೋಧ ಮಾಡಿದ್ರು. ರಾಷ್ಟ್ರಗಾನ ಆಗದಿರೋಂಗೆ ಅದಕ್ಕೆ ತುಂಬ ಅವ್ರದ್ದು ವಿರೋಧ ಇತ್ತು ಅಂತ ಹೇಳಿದರು. ಸೊ ಏನೇನು ಹೇಳಿದ್ದಾರೆ ಅಂತ ಅವ್ರು ನೋಡೋಣ. ಪ್ರಧಾನಮಂತ್ರಿ ಮೋದಿ ಹೇಳಿದ್ದೇನು, ವಂದೇ ಮಾತರಂಗೆ ವಿಶ್ವಾಸಘಾತ ಆಗಿದೆ. ಇದನ್ನು ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ಗೆ ನಾವು ತಿಳಿಸಬೇಕಾಗಿರೋದು ನಮ್ಮ ಕರ್ತವ್ಯ. 1937ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಯಾರಿದ್ದಾರೆ ಅವರು ವಂದೇ ಮಾತರಂ ವಿರುದ್ಧ ಅಭಿಯಾನವನ್ನು ಕೂಡ ನಡೆಸಿದ್ರು. ಕಾಂಗ್ರೆಸ್ ಮತ್ತು ನೆಹರು ಕೂಡ ವಂದೇ ಮಾತರಂ ಗೀತೆಯನ್ನು ಪರಿಶೀಲನೆ ಮಾಡಿದ್ರು. ಈ ವಂದೇ ಮಾತರಂ ಗೀತೆಯನ್ನು ಮುಸ್ಲಿಮರು ಕೆರಳಬಹುದು ಅಂತ ನೆಹರು ಇದನ್ನು ಬಹಳ ವಿರೋಧ ಮಾಡಿದ್ರು. ಅದೇ ರೀತಿ ಇದ್ರ ಬಗ್ಗೆ ಸುಭಾಷ್ ಚಂದ್ರ ಬೋಸ್ಗೆ ಕೂಡ ಪತ್ರವನ್ನು ಬರೆದಿದ್ರು. ಅದೇ ಅದರ ಕಾಂಗ್ರೆಸ್ ಅವರು ಏನಿದೆ ನೆಹರು ಅವರಲ್ಲಿ ಎಷ್ಟು ಬೇಕಿದ್ರು ಟೀಕೆ ಮಾಡೋದಾದರೆ ಮಾಡಿ, ನೀವು ಚರ್ಚೆ ಮಾಡಬೇಕಾಗಿರೋ ವಿಷಯ ಬೇರೆ ಬಹಳಷ್ಟಿದೆ. ನಿರುದ್ಯೋಗ ಸಮಸ್ಯೆ, ಇನ್ನೂ ಏನೇನೋ ಇವಾಗ ಇಂಡಿಗೋದಾಗ್ತಿದೆ. ಸೊ ಇನ್ನೂ ಬೇರೆ ಬಹಳಷ್ಟು ವಿಷಯಗಳಿದ್ದಾವೆ. ಅದು ಬಿಟ್ಟು ನೀವು ಇದನ್ನು ಡಿಸ್ಕಷನ್ ಮಾಡ್ತಿದ್ದಾರೆ. ಯಾಕಂದರೆ ಇನ್ನು ವೆಸ್ಟ್ ಬೆಂಗಾಲ್ ಚುನಾವಣೆ ಬರೋಕ್ಕಿದೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಬಂಕಿಮ್ ಚಂದ್ರ ಚಟರ್ಜಿ ವೆಸ್ಟ್ ಬೆಂಗಾಲ್ ಅವರು. ಸೊ ಇದಕ್ಕೋಸ್ಕರ ನೀವು ಈ ವಿಷಯನ ತರ್ತಿದ್ದೀರಾ ಅಂತ ಅವರು ಆಪಾದನೆನ ಹಾಕ್ತಾ ಇದ್ದಾರೆ. ಹಾಗೆ 2 ದಿವಸಗಳಿಂದ ನಡೆದಿದ್ದ ಗೋವಾ ನೈಟ್ ಕ್ಲಬ್ ಅಗ್ನಿ ದುರಂತದಲ್ಲಿ ಆಲ್ಮೋಸ್ಟ್ 25 ಜನ ಡೆತ್ ಆಗಿತ್ತು. ಇದರ ಮಾಲೀಕರು ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇವರನ್ನು ಬಂಧಿಸುವುದಕ್ಕಾಗಿ ಪೊಲೀಸ್ ಅವರು ನೋಟಿಸ್ ಎಲ್ಲ ಜಾರಿ ಮಾಡಿದರು. ಬಟ್ ಇದ್ರ ಮಧ್ಯಾಹ್ನ ಇವರಿಬ್ಬರು ಥೈಲ್ಯಾಂಡಿಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸೊ ಇವರನ್ನು ಹಿಡಿಯೋಕ್ಕೆ ವಲಸೆ ಇಮಿಗ್ರೇಷನ್ ಬ್ಯೂರೋ ಅವರು ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. 100% ಇವರು ಯಾವಾಗ ವಾಪಸ್ ಬರ್ತಾರೋ ಇವರನ್ನು ಪೊಲೀಸರು ಹಿಡಿಯೋದಂತೂ ಗ್ಯಾರಂಟಿ. ಎಲ್ಲರೂ ಯಾವಾಗಲೂ ಹಂಗೆ ದುಡ್ಡಿರೋರು
ಎಸ್ಕೇಪ್ ಆಗಿಬಿಡ್ತಾರೆ ನಮ್ಮ ದೇಶದಿಂದ. ಸಾಮಾನ್ಯ ಮನುಷ್ಯ ಅನುಭವಿಸ್ಬಿಡ್ತಾನೆ. ಆ ಥರ ಇದೆ ನಮ್ಮ ಸಿಸ್ಟಮ್ಮು. ಹಾಗೆ ಬಂದೆ ಮಹಾರಾಷ್ಟ್ರದ ವಿಷಯ ನೋಡೋದಾದ್ರೆ, ಫಡ್ನವೀಸ್ ಜೊತೆ ಆಪ್ತರಾಗಿರುವ ಮಹಾಯುತಿ ಮಿತ್ರ ಪಕ್ಷದ 22 ಶಾಸಕರು ಪಕ್ಷ ತೊರೆಯಲು ಆದಿತ್ಯ ಠಾಕ್ರೆ. ಉದ್ಧವ್ ಠಾಕ್ರೆ ಮಗ ಅವರ ಆದಿತ್ಯ ಠಾಕ್ರೆ ಅವರು ಸ್ಫೋಟಕ ಹೇಳಿಕೆಯನ್ನು ಇದ್ದಾರೆ. ಏನಂದ್ರೆ, ಆ ಶಿಂದೆ, ಫಡ್ನವೀಸು ಇವರ ಏನು ಒಂದು ಅಜಿತ್ ಪವಾರ್ ಇವ್ರದ್ದು ಏನೊಂದು ಸರ್ಕಾರ ಇದೆ, ಇದರ 22 ಶಾಸಕರು ಇವರನ್ನ ಬಿಟ್ಟು ಉದ್ಧವ್ ಠಾಕ್ರೆ ಬಣ ಏನಿದೆ, ಶಿವಸೇನಾ ಬಣ ಉದ್ಧವ್ ಠಾಕ್ರೆದು, ಅದನ್ನ ಸೇರಕ್ಕೆ ರೆಡಿಯಾಗಿದ್ದಾರೆ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಎಷ್ಟು ನಿಜ, ಎಷ್ಟು ತಪ್ಪು, ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಮುಂದೆ ನೋಡ್ಬೇಕು ಏನಾಗುತ್ತೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ ಇಲ್ವಾ ಅಂತ ಮುಂದೆ ನಾವು ನೋಡ್ಬೇಕಷ್ಟೆ. ಬೆಸ್ಟ್ ಟೈಮ್ ಟು ಸ್ಟಾರ್ಟ್ an airline, aviation minister speaks after Indigo fiasco. ಏವಿಯೇಷನ್ ಮಿನಿಸ್ಟರ್ ಆಗಿರುವಂತಹ ರಾಮಮೋಹನ್ ನಾಯ್ಡು ಅವರು ಈ ಇಂಡಿಗೋದ ಇಶ್ಯೂವನ್ನು ನೋಡಿ ಇಂಡಿಯಾದಲ್ಲಿ ಹೊಸ ಏವಿಯೇಷನ್ ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ ಇದು ಒಳ್ಳೆ ಟೈಮ್ ಅಂತ ಹೇಳಿದ್ದಾರೆ. ಮಿನಿಸ್ಟ್ರಿ ಈ ಥರ ಹೇಳಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಹೇಗೆ ಆಪರ್ಚುನಿಟಿ ಇದೆ ಬೇರೆಯವರಿಗೆ ಅಂತ. ಸೊ ಬೇಸಿಕಲಿ ಇವರು ಯಾಕೆ ಹೇಳಿದ್ದಾರೆ ಅಂದರೆ, ಇಂಡಿಗೋ ಒಂದೇ ಕಂಪನಿದು ಫ್ಲೈಟ್ಗಳು ಕ್ಯಾನ್ಸಲ್ ಮಾಡಿರೋದ್ರಿಂದ ಇಡೀ ಕಂಪ್ಲೀಟ್ ಸಿಸ್ಟಮ್ ಮೇಲ್ಗಡೆಗೆ ಆಗೋಯ್ತು. ಇದಕ್ಕೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಇಂಡಿಗೋ ಮೇಲೆ ನಮ್ಮ ಡಿಪೆಂಡೆನ್ಸಿ ಎಷ್ಟಿರ್ಬೋದು. ಯಾಕಂದರೆ ಇಂಡಿಗೋ ಆಫ್ಕೋರ್ಸ್ ಬಜೆಟ್ ಏರ್ಲೈನ್ಸು, ಕಮ್ಮಿ ಪ್ರೈಸಲ್ಲಿ ಕರ್ಕೊಂಡು ಹೋಗುತ್ತೆ ಅದು ಬೇರೆ ಡೆಸ್ಟಿನೇಷನ್ಗೆ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಯಾರು ಬೇಕಿದ್ರೆ ಎಫೋರ್ಡ್ ಮಾಡ್ಬೋದು ಅಂತ ರೇಟ್ಗಳು ಅವ್ರದ್ದಿರ್ತವೆ. ಸೊ ಅಫ್ಕೋರ್ಸ್ ಇಂಡಿಯನ್ಸ್ ಯಾರು ಅಗರ್ಭ ಶ್ರೀಮಂತರ ನಂಬರ್ಸ್ ಕಮ್ಮಿ ಇರೋದು ಇಂಡಿಯಾದಲ್ಲಿ, ಎಲ್ಲ ಮಿಡ್ಲ್ ಕ್ಲಾಸ್ ಅವರು ಇರೋದು. ಸೊ ದೇ ವಿಲ್ ಡೆಫಿನೆಟ್ಲಿ ಪ್ರಿಫರ್ ಬಜೆಟ್ ಏರ್ಲೈನ್ಸ್. ಇಂಡಿಗೋದಂಥ ಏರ್ಲೈನ್ ಸಂಸ್ಥೆಗಳನ್ನೇ ಅವರು ಪ್ರಿಫರ್ ಮಾಡ್ತಾರೆ. ಸೊ ಆದ್ದರಿಂದ ಇವರೇ ಮಿನಿಸ್ಟ್ರಿ ಹೇಳ್ಕೊಬಿಟ್ಟಿದ್ದಾರೆ ಈ ಥರ. ಇದು ದೊಡ್ಡ ದೊಡ್ಡ ಕಂಪನಿಗಳಿಗೆ, ಯಾವ ದೊಡ್ಡ ಗ್ರೂಪ್ ಆಫ್ ಕಂಪನಿಗಳಿದ್ದಾವೆ ಅವರಿಗೆಲ್ಲ ಒಂದು ಆಪರ್ಚುನಿಟಿ ಹೊಸ ಏವಿಯೇಷನ್ ಕಂಪನಿನ ಸ್ಟಾರ್ಟ್ ಮಾಡೋಕ್ಕೆ. ಸೊ ಪಂಜಾಬ್ ನ್ಯೂಸ್ಗೆ ಬಂದರೆ, ಸಿಎಂ ಹುದ್ದೆಗೆ 500 ಕೋಟಿ ರು ಕಾಂಗ್ರೆಸ್ನಿಂದ ನವಜೋತ್ ಕೌರ್ ಸಿಧು ಅಮಾನತು. ಎಕ್ಸ್ ಕ್ರಿಕೆಟರ್ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ನವಜೋತ್ ಕೌರ್ ಸಿಧು ಅವರನ್ನು ಕಾಂಗ್ರೆಸ್ ಪಾರ್ಟಿ ಅಮಾನತು ಮಾಡಿದೆ. ಯಾಕಂದರೆ ಇವರೊಂದು ಹೇಳಿಕೆನ ಕೊಟ್ಟಿದ್ದಾರೆ. ಇದೇನಂದರೆ, ಕಾಂಗ್ರೆಸ್ಸಲ್ಲಿ ಎಲ್ಲಿ ಸರ್ಕಾರ ಇದೆ, ನಿಮಗೆ ಇಲ್ಲಿ ಮಿನಿಸ್ಟ್ರಿ CM ಆಗಬೇಕಂದ್ರೆ 500 ಕೋಟಿ ಸೂಟ್ ಕೇಸನ್ನು ಕೊಟ್ಟರೆ, 500 ಕೋಟಿ ಹಣನ ಕೊಟ್ಟರೆ ನಿಮ್ಮನ್ನಲ್ಲಿ CM ಮಾಡಿಬಿಡ್ತಾರೆ ಅಂತ. ಇದನ್ನು ಕಾಂಗ್ರೆಸ್ ಪಾರ್ಟಿ ಸೀರಿಯಸ್ ಆಗಿ ತಗೊಂಡು ಅವರನ್ನು ಅಮಾನತು ಮಾಡಿದ್ದಾರೆ ಪಕ್ಷದಿಂದ. ಸೊ ಯಾಕಂದರೆ ಈ ಥರದ್ದೆಲ್ಲ ಹೇಳಿಕೆ ಪಾರ್ಟಿಯ ಯಾರಿಗೆ ಕೊಡಲಿ ಈ ಥರದ್ದು ಹೇಳಿಕೆ, ಇದು ಡೈರೆಕ್ಟ್ ಆಗಿ ಪಾರ್ಟಿಗೆ ಎಫೆಕ್ಟ್ ಮಾಡುತ್ತೆ. ಅದೇ ರೀತಿ ವಿರೋಧ ಪಕ್ಷದವರಿಗೆ ಇದು ಅವರನ್ನ, ಆಡಳಿತ ಪಕ್ಷದವರನ್ನ ಇದು ಮಾಡಕ್ಕೆ ಇದೊಂದು ಒಳ್ಳೆ ರೀಸನ್ ಕೊಟ್ಟಂಗಾಗತ್ತೆ ಇವರಿಗೆ. ಸೊ ಈ ಹೇಳಿಕೆಯನ್ನು ಕನ್ಸಿಡರ್ ಮಾಡಿ ಕಾಂಗ್ರೆಸ್ ಅವರು ಇವರನ್ನ ಅಮಾನತು ಮಾಡಿದ್ದಾರೆ. ಅದೇ ಕರ್ನಾಟಕ ನ್ಯೂಸ್ಗೆ ಬಂದರೆ, DKಶಿ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ CM ಕುರ್ಚಿಗಾಗಿ ಎಟಾಪಟಿ ನಡೀತಿರೋದು ಗೊತ್ತಿದೆ. ಇದರ ಮಧ್ಯೆನೇ ಸುಪ್ರೀಂ ಕೋರ್ಟ್ ಅವರು ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ಟಿದ್ದಾರೆ. ಏನಂದ್ರೆ, ಶಂಕರ್ ಅನ್ನೋರು ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಕೋರ್ಟಿಗೆ ಅರ್ಜಿಯನ್ನು ಹಾಕಿದ್ರು. ಅದನ್ನ ಹೈಕೋರ್ಟ್ ವಜಾ ಮಾಡಿತ್ತು. ಬಟ್ ಅವರು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೇಲ್ಮನವಿ ಸಲ್ಲಿಸಿದ್ರು. ಏನಂದ್ರೆ, ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಇದರ ಮೂಲಕ ಜನಗಳಿಗೆ ಆಮಿಷವನ್ನು ಒಡ್ಡಿ ಇವರು ಇಲೆಕ್ಷನ್ ಅನ್ನ ವಿನ್ ಆಗಿದ್ದಾರೆ ಅಂತ. ಸೊ ಇದನ್ನ ಕನ್ಸಿಡರ್ ಮಾಡಿರೋ ಸುಪ್ರೀಂ ಕೋರ್ಟ್
ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟೇ ಸಿದ್ದರಾಮಯ್ಯ ಅವರು ಆನ್ಸರ್ ಮಾಡಬೇಕಾಗಿದೆ ಕೋರ್ಟಲ್ಲಿ. ಹಾಗೆ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ. ಇದರ ಮಧ್ಯೆನೇ MES ಕಾರ್ಯಕರ್ತರ ಪುಂಡಾಟ ಬೆಳಗಾವಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಕೊಲ್ಲಾಪುರದಲ್ಲಿ ಇಲ್ಲೆಲ್ಲ ಅವರದ್ದು ಪುಂಡಾಟಿಕೆ ಶುರುವಾಗಿದೆ. ನಮ್ಮ KSRTC ಬಸ್ಗಳು ಏನಿದ್ರು ಮಹಾರಾಷ್ಟ್ರದಿಂದ ಹೊರಟಿದ್ದು ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದು ಅವರನ್ನು ತಡೆದು ಇವರು ಪುಂಡಾಟಿಕೆಯನ್ನು ನಡೆಸಿದ್ದಾರೆ. MES ಕಾರ್ಯಕರ್ತರು ಮಹಾಮೇಳ ಅಂತ ನಡ್ಸಕ್ ಮುಂದಾಗಿದ್ರು. ಬಟ್ ಇದಕ್ಕೆ ಡಿಸ್ಟ್ರಿಕ್ಟ್ DC ಅವರೇನಿದೆ ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಇವರು ರಸ್ತೆಗಿಳಿದು ನಮ್ಮ KSRTC ಬಸ್ಗಳನ್ನು ತಡೆದು ಉದ್ದಟತನ ಪ್ರದರ್ಶಿಸಿದ್ದಾರೆ. ಇದು ಯಾವಾಗ ಸಾಲ್ವ್ ಆಗುತ್ತೋ ಗೊತ್ತಿಲ್ಲ. ಪ್ರತಿ ವರ್ಷನೂ MES ಕಾರ್ಯಕರ್ತರದ್ದು ಪುಂಡಾಟಿಕೆ ಇದ್ದಿದ್ದು. ಏನಾಗುತ್ತೋ ಮುಂದೆ ನೋಡಬೇಕು. ಹಂಗೇನೆ DKಶಿ ಅವರು ಅವಕಾಶ ಕೇಳಿದ್ರು, ಆದ್ರೆ CM ಬದಲಾವಣೆ ಹೈಕಮಾಂಡ್ ಸಮ್ಮತಿಸಿಲ್ಲ ಅಂತಾರೆ. ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. DKಶಿ ಅವರು ಹೈಕಮಾಂಡ್ ಹತ್ರ ನಮಗೆ CM ಪೋಸ್ಟ್ ಕೊಡಬೇಕು ಅಂತ ಕೇಳಿದ್ರು. ಬಟ್ ಹೈಕಮಾಂಡ್ ಅವರು ಇದಕ್ಕೆ ಒಪ್ಪಿಲ್ಲ ಅಂತ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ಮೀಡಿಯಾದವರಿಗೆ ಹೇಳಿದ್ದಾರೆ. ಇದು ಎಷ್ಟು ನಿಜ ಎಷ್ಟು ತಪ್ಪು ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಅಂತೂ ಸದ್ಯಕ್ಕಂತೂ ಏನೂ ಅಪ್ಡೇಟ್ ಇಲ್ಲ. ಸಿದ್ದರಾಮಯ್ಯ ಅವರೇ CM ಸೀಟಲ್ಲಿ ಮುಂದುವರಿಯೋ ಚಾನ್ಸಸ್ ಜಾಸ್ತಿ. ಹಂಗೆ ಹೇಳಿರೋಂಗೆ ಉತ್ತರ ಕರ್ನಾಟಕ ಚಳಿಗಾಲದ ಅಧಿವೇಶನ ನಡೀತಿದೆ. ಸೊ ಏನೇನು ಡಿಸ್ಕಷನ್ ಆಯ್ತಂದ್ರೆ, ಸಾಲುಮರದ ತಿಮ್ಮಕ್ಕ ಹೆಸರಲ್ಲಿ ಪ್ರಶಸ್ತಿ, ಮೈಸೂರಲ್ಲಿ SL ಭೈರಪ್ಪ ಸ್ಮಾರಕ, ಅನ್ನಭಾಗ್ಯ ಅಕ್ಕಿ ಅಕ್ರಮದ SIT ತನಿಖೆಗೆ ಪ್ರತಿಪಕ್ಷದವರು ಪಟ್ಟಿಡಿದಿದ್ದಾರೆ. ಮದ್ಯದ ಹಾವಳಿಯಿಂದಾಗುತ್ತಿರೋ ಸಮಸ್ಯೆ, ಶಾಲೆ ಮಾನ್ಯತೆ ನವೀಕರಣ, ನಿಯಮ ಪರಿಷ್ಕರಣೆ ಸಮಿತಿ ಮಾಡಿದೆ. ಇದೆಲ್ಲ ನಿನ್ನೆ ನಡೀತು. ಇವತ್ತೇನು ನಡೀಲಿಕ್ಕೆ ಅಂದ್ರೆ ಮೆಕ್ಕೆಹುಬ್ಬು ಹಾಗೂ ಜೋಳದ ಬೆಂಬಲ ಬೆಲೆ ಪರಿಷ್ಕರಣೆ, ಮಹದಾಯಿ ತುಂಗಭದ್ರಾ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದ್ರ ಬಗ್ಗೆ ಪರಿಷ್ಕರಣೆ, ಉತ್ತರ ಕರ್ನಾಟಕ ಭಾಗದ ಶಿಕ್ಷಣದ ಗುಣಮಟ್ಟ ಕುಸಿತ, ಕಾಡುತ್ತಿರುವ ಮೂಲ ಸೌಕರ್ಯಗಳ ಕೊರತೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಒಂದು ನಡೀಲಿಕ್ಕಿದೆ. ಇದೊಂದು ಇಂಟ್ರೆಸ್ಟಿಂಗ್ ನ್ಯೂಸು. ಏರ್ ಕ್ವಾಲಿಟಿ ಇಂಡೆಕ್ಸ್, ಶುದ್ಧ ಗಾಳಿ ಇಂಡೆಕ್ಸ್ ಅಂದರೆ ನಮ್ಮ ಇಡೀ ದೇಶದಲ್ಲಿ ಎಲ್ಲಿ ತುಂಬಾನೇ ಶುದ್ಧ ಗಾಳಿ ಉಸಿರಾಡಕ್ಕಿದೆ ಅಂತ ಒಂದು ರಿಸರ್ಚ್ ನಡೆಸಿದ್ದು ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಆನ್ ಕ್ಲೀನ್ ಏರ್. ಈ ಸಂಸ್ಥೆ ಒಂದು ವರದಿಯನ್ನು ಸಿದ್ಧಪಡಿಸಿತ್ತು. ಇದರಲ್ಲಿ ಶುದ್ಧ ಗಾಳಿ ಹೊಂದಿರುವ ದೇಶದ 10 ನಗರಗಳಲ್ಲಿ ನಮ್ಮ ಶಿವಮೊಗ್ಗ 6th ಪ್ಲೇಸ್ ಅಲ್ಲಿದೆ. ರಾಜ್ಯದಲ್ಲಿ ಶಿವಮೊಗ್ಗ 3ನೇ ಸ್ಥಾನದಲ್ಲಿದೆ. ಹಾಗೇನೆ ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ನಗರಗಳು ಈ ಲಿಸ್ಟಲ್ಲಿ ಬಂದಿದ್ದಾವೆ. ಬಟ್ ನಮ್ಮ ದೇಶದ ಆಲ್ಮೋಸ್ಟ್ 6-7 ನಗರಗಳು, ಕರ್ನಾಟಕದ 6-7 ನಗರಗಳು ಲಿಸ್ಟಲ್ಲಿ ಬಂದಿದ್ದಾವೆ ಟಾಪ್ 10 ಅಲ್ಲಿ, ವಿಚ್ ಇಸ್ ವೆರಿ ಗುಡ್. ಹಂಗೇನೆ ಕ್ರಿಕೆಟಿಗೆ ಬಂದರೆ ಟೆಸ್ಟ್ ಸೀರೀಸ್ ಮುಗ್ದಿದೆ, ಒನ್ ಡೇ ಸೀರೀಸ್ ಮುಗ್ದಿದೆ. ಇವಾಗ T20 ಸೀರೀಸ್. ಇವತ್ತು ಫಸ್ಟ್ ಪಂದ್ಯ ಒಡಿಶಾದ ಕಟಕ್ನಲ್ಲಿ ನಡೆಯುತ್ತಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಸೀನಿಯರ್ಸ್ ಎಲ್ಲ ಎಲ್ಲ ಯಂಗ್ಸ್ಟರ್ಸ್ ಇರೋದು T20 ಟೀಮಲ್ಲಿ. ಸೊ ಇವತ್ತು ರಾತ್ರಿ 7 ಗಂಟೆಗೆ ನಡೀಲಿಕ್ಕೆ 7 ಗಂಟೆಗೆ ಸ್ಟಾರ್ಟ್ ಆಗೋಕ್ಕಿದೆ. ಸ್ಟಾರ್ ಸ್ಪೋರ್ಟ್ಸು, Jio Hotstar ಅಲ್ಲಿ ಎಲ್ಲ ಇದೆ. ಇವಾಗ ಮುಖಾಮುಖಿ ಎಷ್ಟು ಸಲ ಮುಖಾಮುಖಿ ಆಗಿದ್ದಾರೆ ಅಂತ ನೋಡಿದ್ರೆ 31 ಸಲ ಮುಖಾಮುಖಿ ಆಗಿದ್ದಾರೆ. ಭಾರತ 18 ಸಲ ವಿನ್ ಆಗಿದೆ. ದಕ್ಷಿಣ ಆಫ್ರಿಕಾ 12 ಸಲ ವಿನ್ ಆಗಿದೆ. 1 ಸಲ ರದ್ದಾಗಿದೆ ಮ್ಯಾಚ್, ಅಂದರೆ ರಿಸಲ್ಟ್ ಬಂದಿಲ್ಲ. ನೋಡೋಣ ಈ T20 ಸೀರೀಸ್ ಯಾರು ವಿನ್ ಆಗ್ತಾರೆ ಅಂತ. ಸೊ ಟೋಟಲ್ 5 ಮ್ಯಾಚ್ಗಳಿರ್ತಾವೆ. ಸೈಯದ್ ಮುಷ್ತಾಕ್ ಅಲಿ T20 ಸೀರೀಸಲ್ಲಿ ಕರ್ನಾಟಕಕ್ಕೆ ತ್ರಿಪುರ ಅವರು ಶಾಕ್ ನೀಡಿದ್ದಾರೆ.
ಕರ್ನಾಟಕ 6 ವಿಕೆಟ್ಗೆ 197 ಮಾಡಿದರೆ ತ್ರಿಪುರ ಕೂಡ 198 ವಿಕೆಟ್ಗೆ 197 ಮಾಡಿತ್ತು. ಬಟ್ ಸೂಪರ್ ಓವರಲ್ಲಿ ತ್ರಿಪುರ 22 ರನ್ ಮಾಡಿದರೆ ಕರ್ನಾಟಕ 18 ರನ್ ಮಾಡಿ ಸೋತೋಯ್ತು. ಆಲ್ರೆಡಿ ಲೀಗ್ ಇದರಿಂದ ಹೊರಗೆ ಬಿದ್ದಿದೆ ಕರ್ನಾಟಕ ಟೀಮು. ಸೊ ಇದೊಂದು ಸುಮ್ಮನೆ ಫಾರ್ಮ್ಯಾಲಿಟಿ ಮ್ಯಾಚ್ ಆಗಿತ್ತು ಅಷ್ಟೇ. ಮುಂದೆ T20 ವಿಶ್ವಕಪ್ ನಡೀಲಿಕ್ಕಿದೆ. 2026 T20 ವಿಶ್ವಕಪ್ ವರ್ಲ್ಡ್ ಕಪ್ ನಡೀಲಿಕ್ಕಿದೆ. ಅದರ ಮಧ್ಯೆ ICC ಒಂದು ಸಂಕಷ್ಟ ಶುರುವಾಗಿದೆ. ಏನಂದ್ರೆ ಹೊಸ ಪ್ರಚಾರಕರನ್ನು ಹುಡುಕುವಂತ ಸವಾಲು ICC ಎದುರಾಗಿದೆ. ರಿಲಯನ್ಸ್ ಇಂಡಸ್ಟ್ರಿಯಿಂದ ಜಿಯೋ ಅವರು 4 ವರ್ಷಗಳ ಅಗ್ರಿಮೆಂಟ್ ಅನ್ನು ಮಾಡಿದ್ರು. ಏನು ಇದರ ನೇರ ಪ್ರಸಾರ ಮಾಡಕ್ಕೆ ICC ಜೊತೆಗೆ ಭಾರಿ ಮೊತ್ತದ ನೇರ ಪ್ರಸಾರಕ್ಕೆ ಜಿಯೋ ಸ್ಟಾರ್ ಅವರು, ರಿಲಯನ್ಸ್ ಒಡೆತನದ ಜಿಯೋ ಸ್ಟಾರ್ ಅವರು ಮಾಡಿದ್ರ. ಬಟ್ ಇದನ್ನ ಇವರು 4 ವರ್ಷ ಮಾಡಿದ್ದಿದ್ದು ಇವಾಗ 2 ವರ್ಷ ಆದ್ಮೇಲೆ ಈ ಅಗ್ರಿಮೆಂಟ್ ಅನ್ನು ಇವರು ಬ್ರೇಕ್ ಮಾಡ್ತಿದ್ದಾರೆ. ಯಾಕಂದ್ರೆ ನಮಗೆ ಇದರಿಂದ ಬರೀ ನಷ್ಟನೇ ಆಗ್ತಿದೆ, ಏನೋ ಪ್ರಾಫಿಟ್ ಏನೂ ಸಿಗ್ತಿಲ್ಲ ಅನ್ನೋ ಕಾರಣ ಹೇಳಿ ಈ ಅಗ್ರಿಮೆಂಟ್ ಅನ್ನ ಬ್ರೇಕ್ ಮಾಡ್ತಿದ್ದಾರೆ. ಸೊ ICC ಅವರು ಇದಕ್ಕೋಸ್ಕರ ಹೊಸ ಪ್ರಸಾರಕರಿಗೆ ಸರ್ಚ್ ಮಾಡ್ತಿದ್ದಾರೆ. ಇವರು ಸೋನಿ ಪಿಕ್ಚರ್ಸ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಜೊತೆ ಡಿಸ್ಕಷನ್ ಮಾಡ್ತಿದ್ದಾರೆ. ಬಟ್ ಈ ಮೂರು ಕೂಡ ಯಾರು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಯಾಕಂದ್ರೆ ಇದಕ್ಕೆ ತುಂಬಾನೇ ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ. ಅದಕ್ಕೋಸ್ಕರ 3 ಜನನು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಮುಂದೆ ನೋಡ್ಬೇಕು ಯಾರು ಇದ್ರ ಪ್ರಸಾರದ ಹಕ್ಕನ್ನ ಪಡಿತಾರೆ ಅಂತ. ಸೊ 2026 ಫೆಬ್ರವರಿ 7ರಿಂದ ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ T20 ವಿಶ್ವಕಪ್ ನಡೀಲಿಕ್ಕಿದೆ. ಇದಾಗಿತ್ತು ಇವತ್ತಿನ ಟಾಪ್ ನ್ಯೂಸ್ಗಳು. ವಿಡಿಯೋನ ಕೊನೆ ತನಕ ನೋಡಿದಿರಂದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.